ಆರೋಗ್ಯದ ಸಮಸ್ಯೆ, ಹೆಲ್ತ್ ಗ್ರೌಂಡ್ಸ್ ಮೇಲೂ ಕೂಡ ಒಂದಿಷ್ಟು ವಾದ ಪ್ರತಿವಾದಗಳಾಗಿತ್ತು. ಈಗ ಸದ್ಯಕ್ಕೆ ರೇವಣ್ಣ ಅವ್ರಿಗೆ ಜಾಮೀನು ಮಂಜೂರಾಗಿದೆ. ಆದರೆ ಬಿಡುಗಡೆ ಭಾಗ್ಯ ಇವತ್ತೇ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ 6 ಗಂಟೆಗೆ ಪ್ರೊಬಾಬ್ಲಿ ಕೋರ್ಟ್ನಿಂದ ಬರುವಂಥ ಆದೇಶದ ಪ್ರತಿ 6 ಗಂಟೆ ಒಳಗಾಗಿ ಜೈಲಿಗೆ ಸೇರಬೇಕು. 6 ಗಂಟೆ 39 ನಿಮಿಷ ಆದೇಶ ಆಗಿರೋದೇ ತಡ. ಹಾಗಾಗಿ ಈ ಕೋರ್ಟ್ನ ಪ್ರತಿ ಆದೇಶದ ಪ್ರತಿ ಜೈಲಿಗೆ ಇವತ್ತು ಸೇರಿದ್ರೂ ಕೂಡ ರೇವಣ್ಣ ಅವರ ರಿಲೀಸ್ ಇವತ್ತಾಗಲ್ಲ, ಪ್ರೊಬಾಬ್ಲಿ ನಾಳೆ ಆಗುತ್ತೆ. 8 ರೌಂಡ್ ನಡೆದಿದೆ ವಾದ ಮತ್ತು ಪ್ರತಿವಾದ. 8 ರೌಂಡ್ ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ಕೋರ್ಟ್ ಈಗ ಈ ಆದೇಶವನ್ನ ಮಂಜೂರು ಮಾಡಿದೆ. ಅವರಿಗೆ ಜಾಮೀನು ಮಂಜೂರಾಗಿದೆ. ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಜಾಮೀನನ್ನು ಮಂಜೂರು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. 8 ಸುತ್ತಿನ ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ರೇವಣ್ಣ ಅವರಿಗೆ ಜಾಮೀನು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಕಳೆದ ಸುಮಾರು ದಿನಗಳಿಂದ ಇದೇ ವಿಚಾರ, ಮೊನ್ನೆ ಗುರುವಾರವೂ ಕೂಡ ವಿಚಾರ ಬಂತು. ಬುಧವಾರ ಈ ಅರ್ಜಿ ಸಲ್ಲಿಕೆ ಆಗಿತ್ತು. ಗುರುವಾರ 2.5 ಗಂಟೆಗಳ ಸುದೀರ್ಘ ವಿಚಾರಣೆ ನಡೀತು. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ರಜೆ ಇತ್ತು. ಇವತ್ತು ಸೋಮವಾರ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗಿದೆ. ಪರಪ್ಪನ ಅಗ್ರಹಾರದಲ್ಲಿರುವಂತಹ ಎಚ್ ಡಿ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಇದು. ದಾಖಲಾಗಿತ್ತು. ಆ ದಾಖಲೆಯಲ್ಲಿ ವಾದ ವಿವಾದಗಳನ್ನು ಕೋರ್ಟು ಸುದೀರ್ಘವಾಗಿ ಆಲಿಸಿದ ನಂತರ ಕೋರ್ಟ್ ಘನ ನ್ಯಾಯಾಲಯವು ಇವತ್ತು ರೇವಣ್ಣ ಅವರು ಯಾವುದೇ ತಪ್ಪು ಎಸಗಿಲ್ಲ, ಮತ್ತೆ ಮೇಲ್ನೋಟಕ್ಕೆ ಇದು ಜಾಮೀನು ಕೊಡುವಂಥ ಒಂದು ಪಿಟಿಷನ್ ಆಗಿರೋದ್ರಿಂದ ಆ ಜಾಮೀನು ಅರ್ಜಿ ಹಲೋ ಮಾಡಿ 2 ಸೂರಿಟಿ ಮತ್ತೆ 5 lakhs ಪರ್ಸನಲ್ ಬಾಂಡ್ ಇರುವಂಥ 2 ಸೂರಿಟಿ ಕೊಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಉಳಿದಿದ್ದು ಏನು ಕಂಡೀಷನ್ಸ್ ಇದೆಯೋ ಆ ಕಂಡೀಷನ್ಸ್ ಇದುವರೆಗೂ ನಮಗೆ ಸಿಕ್ಕಿಲ್ಲ. ಅದು ಕಾಪಿ ಸಿಕ್ಕಿದ ಮೇಲೆ ನಂತರ ಏನು ಕಂಡೀಷನ್ಸ್ ಇದೆಯೋ ಅದನ್ನು ತಮ್ಮ ಮಾಧ್ಯಮದ ಗಮನಕ್ಕೆ ಹೇಳ್ತೀನಿ. ಇದು ಒಂದು ರಾಜಕೀಯ ಪಿತೂರಿಯಿಂದ ನಡೆದಂಥ ಒಂದು ದಾಖಲು ಆಗಿರೋದ್ರಿಂದ ಕೋರ್ಟ್ ಗಮನಕ್ಕೆ ಅದು ಬಂದಿರೋದ್ರಿಂದ ರೇವಣ್ಣ ಅವರ ಜಾಮೀನು ಅರ್ಜಿ ಪುರಸ್ಕರಿಸಿ ಎತ್ತಿಡಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಸಮಾಜ ಈ ಕರ್ನಾಟಕ ರಾಜ್ಯಕ್ಕೆ ಮತ್ತು ದೇಶಕ್ಕೆ ತಿಳಿಯಬಯಸುತ್ತೇನೆ. ಏನ್ ಗ್ರೌಂಡ್ಸ್ ಮೇಲೆ ಸರ್ ಜಾಮೀನು ಮಂಜೂರು? ಇದು ಗ್ರೌಂಡ್ಸ್ ಇನ್ನೂ ಸಿಕ್ಕಿಲ್ಲ ಸರ್, ಗ್ರೌಂಡ್ಸ್ ಇನ್ನೂ ಸಿಕ್ಕಿಲ್ಲ. ಏನಂತಂದ್ರೆ ನಮಗೆ ಗಮನಕ್ಕೆ ಬಂದಿರೋ, ನಾವು ಆರ್ಗ್ಯುಮೆಂಟ್ಸ್ ಮಾಡುವಾಗ ಕೋರ್ಟ್ ಗಮನಿಸಿದ್ದು ಒಂದು ಏನಂತಂದ್ರೆ, ಆ ಸಂತ್ರಸ್ತೆ ಮಹಿಳೆ ಅಂತ ಕಿಡ್ನಾಪ್ ಮಾಡಿದ್ದಾರೆ ಅಂತ ಏನು SIT ಮತ್ತೆ SIT ಅವರು ಏನು ಆರೋಪ ಮಾಡ್ತಾ ಇದ್ರು, ಅದು ಅವ್ರನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ನಮ್ಮ ವಾದ ಇತ್ತು. ಆಮೇಲೆ ಆಕೆನ ಒಂದು ತರಕಾರಿ ಅಂಗಡಿ ಹತ್ರ, ಒಂದು ವೆಜಿಟೇಬಲ್ ಶಾಪ್ ಹತ್ರ, ಮತ್ತೆ ಒಂದು ಬೇಕರಿ ಹತ್ರ ಪ್ರೊಡ್ಯೂಸ್ ಮಾಡಿರುವಂಥ ಒಂದು ವಿಡಿಯೋ ಸಾಕ್ಷಿಗಳು ಇದೆ ಅಂತ ನಾವು ಕೋರ್ಟ್ ಗಮನಕ್ಕೆ ತಂದಾಗ ಅದನ್ನು ಈ ಟೈಮಲ್ಲಿ ನಾವು ಪರಿಗಣಿಸ್ಲಿಕ್ಕಾಗಲ್ಲ ಅಂತಂದ್ರು. ಆದ್ರೂ ಮತ್ತೆ FIR ಅಲ್ಲಿ ಇರುವಂಥ ದೋಷಗಳನ್ನು ಮಾನ್ಯ ನ್ಯಾಯಾಲಯವು ಎತ್ತಿ ಹಿಡಿದು ಮಾನ್ಯ ಶ್ರೀಯುತ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಮಾಡಿದೆ ಅಂತ ತಿಳಿಯಬಯಸುತ್ತೇನೆ. ಸರ್ ಇನ್ನು ಈಗಷ್ಟೇ ಆರ್ಡರ್ ಆಗಿದೆ, 6:30 ಆಗಿತ್ತು. ಈಗ ನಾಳೆ ಅದು ಕಾಪಿ ತಗೊಂಡ ನಂತರ ಕಂಡೀಷನ್ಸ್ ಏನಿದೆಯೋ ಆ ಕಂಡೀಷನ್ಸ್ ನೋಡಿಬಿಟ್ಟು ಜಾಮೀನು ಏನು ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ್ರೆ ಬಿಡುಗಡೆ ಆಗ್ತಾರೆ, ನಾಳೆ ಆಗ್ಬೋದು. ಥ್ಯಾಂಕ್ಸ್.